ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಎಲ್ಲ ತಮ್ಲೈನಲ್ಲಿ ನೋಡ್ತಾ ಇದ್ದೀರಾ. ಒಂದು ಶಾಪ್ ಓಪನಿಂಗ್ ಇತ್ತು, ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿ ಏನಾಗುತ್ತೆ ಅಂತ ನಿಮಗೂ ಸಹ ತೋರಿಸ್ತೀನಿ. ಮತ್ತು ಆ ಶಾಪ್ ಯಾರ್ದು ಯಾವುದು ಅಂತ ಹೇಳಿಬಿಟ್ಟು ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತೀನಿ. ದಯವಿಟ್ಟು ನಾನು ಹೇಳಿದಾಗೆ ಶಾಪಿಗೆ ಹೋದೆ ನಾನು ರೆಡಿಯಾಗಿ. ಸೊ ನೋಡಿದ್ರಲ್ಲಿ ಏನೂ ರೆಡಿ ಮಾಡಿರಲಿಲ್ಲ. ಸರಿ ಆಯಿತು ಓನರ್ ಬರಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಆಮೇಲೆ ಕೆಳಗಡೆ ಎಲ್ಲ ಹೂವೆಲ್ಲ ಮುಡಿಸಿ ರೆಡಿ ಮಾಡಿದರು. ದೆನ್ ಅಲ್ಲಿರೋ ವರ್ಕರ್ಸ್ ಬಂದು ಎಲ್ಲ ವರ್ಕ್ ಮಾಡ್ಕೋತಾಯಿದ್ರು. ಅವ್ರವ್ರ ಕೆಲಸ ಏನೇನಿದೆ ಅದನ್ನು ಮಾಡ್ಕೋತಾಯಿದ್ರು. ಬಿಕಾಸ್ ಮೇಲ್ಗಡೆ ನಾವು ಓಪನಿಂಗ್ ಮಾಡ್ತಾಯಿದ್ವಿ, ಕೆಳಗಡೆ ಏನಷ್ಟು ಇರಲಿಲ್ಲಲ್ಲ. ಸೊ ಹಾಗಾಗಿ ದೆನ್ ಬಲೂನ್ ಡೆಕೋರೇಷನ್ಗೂ ಹೇಳಿದ್ರಿಂದ ಅವರು ಸಹ ಬಂದು ಬಲೂನ್ಸ್ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ನಾವು ಸಹ ಬೇರೆ ಏನು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಕೆಲಸ ನೋಡಿಕೊಂಡು ನಾವು ಓಡಾಡ್ಕೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ವಿ. ಬಲೂನವರು ಅವ್ರ ಪಡಿಗೆ ಅವ್ರದ್ದೇನು ಕೆಲಸ ಇದೆ ಅದನ್ನು ಮಾಡ್ಕೋತಾಯಿದ್ರು. ಬಲೂನ್ಸ್ ಎಲ್ಲ ಅವರು ಸಹ ರೆಡಿ ಮಾಡ್ಕೋತಾಯಿದ್ರು. ನಮ್ಮದೆಲ್ಲ ಕೆಲಸನೂ ಮುಗಿಸ್ಕೊಂಡು ನಾವು ಸಹ ಅವರು ರೆಡಿ ಮಾಡಿಕೊಡ್ಲಿ ನಮಗೆ ಡೆಕೋರೇಷನ್ಗೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ಕೊಂಡಿದ್ವಿ. ಸೊ ಇದು ಏನು ಶಾಪ್ ಅಂತ ಹೇಳಿದ್ರೆ ಬಂದು ಬೊಟ್ಟಿಕ್, ಇದು ಡಿಸೈನರ್ ಬೊಟ್ಟಿಕ್ಕು. ಸೊ ಡಿಸೈನರ್ ಬೊಟ್ಟಿಕ್ದು ಓಪನಿಂಗ್ ಇದು. ಆ್ಯಕ್ಚುಲಿ ವಿಡಿಯೋ ಡಿಸೈನರ್ ಬೊಟ್ಟಿಕ್ದು ಓಪನಿಂಗ್ ಇದೆ. ಸೊ ಹಾಗಾಗಿ ಡೆಕೋರೇಷನ್ಸ್ ಎಲ್ಲ ನಾವು ರೆಡಿ ಮಾಡಿಸ್ತಾ ಇದ್ವಿ. ಆಮೇಲೆ ಅಲ್ಲಿ ಓನರ್ ಮಗು ಸಹ ಬಂದಿತ್ತು. ಮಗು ಜೊತೆಯಲ್ಲಿ ನಾನು ಆಟ ಆಡ್ಕೊಂಡಿದ್ದೆ. ಆಮೇಲೆ ಅದಕ್ಕೆ ಸ್ವಲ್ಪ ಊಟ ಮಾಡಿರಲಿಲ್ಲ, ಬೆಳಗ್ಗೆ ತಿಂಡಿ ಮಾಡಿಸಿರಲಿಲ್ಲ ಮಗುಗೆ. ಸೊ ನಾನು ತಿಂಡಿ ಮಾಡಿಸ್ತಾ ಇದ್ದೆ. ಹಾಗೆ ನಾನು ಬಲೂನ್ಸ್ ರೆಡಿ ಮಾಡ್ತಿದ್ರಲ್ಲ ಡೆಕೋರೇಷನ್ ಅಂತ, ಅವರು ಪರ್ಸ್ನಲ್ ಇವೆಂಟ್ಸ್ ಎಲ್ಲ ಡೆಕೋರೇಟ್ ಮಾಡ್ತೀರಾ ಅಂತ ಹೇಳಿಬಿಟ್ಟು ಕೇಳ್ಕೊಂಡು ಮಾತಾಡಿಕೊಂಡು ಹಾಗೆ ಮಗುಗೂ ಸಹ ತಿಂಡಿ ಮಾಡಿಸ್ಕೊಂಡು ನನ್ನ ಕೆಲಸ ಏನಿತ್ತು ಎಲ್ಲನೂ ನಾನು ಮುಗಿಸ್ಕೊತಾ ಇದ್ದೆ. ಎಲ್ಲ ಮಾಡಿಸೋ ತನಕ ಬಲೂನ್ಸ್ ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ರು ಅವರು. ಸೊ ಬಲೂನ್ಸ್ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಎಷ್ಟೆಷ್ಟು ಬೇಕು ಅಂತ ಹೇಳ್ಬಿಟ್ಟು ಅವ್ರು ಪೇರ್ ಮಾಡ್ಕೋತಾಯಿದ್ರು. ಬಲೂನ್ಸ್ ಎಲ್ಲ ಹಾಕಿ ಡೆಕೋರೇಟ್ ಮಾಡೋದಕ್ಕೋಸ್ಕರ. ಸೊ ನಾವು ನೋಡ್ಕೊಂಡು ನಿಂತಿದ್ವಿ. ಅವನಂತೂ ಹಾಕಿ ಬೇರೆ ಆಟ ಆಡ್ಕೊಂಡಿದ್ದಾನೆ. ಸೊ ಆಮೇಲೆ ಬಲೂನ್ ಎಲ್ಲ ಡೆಕೋರೇಷನ್ ಮಾಡಿದ್ದಾಯಿತು. ಪೂಜೆಗೆ ಇಟ್ಬಿಟ್ಟು ಟೇಬಲ್ನೆಲ್ಲ ರೆಡಿ ಮಾಡ್ಕೋತಾಯಿದ್ವಿ, ಫೋಟೋಸ್ ಎಲ್ಲ ಇಟ್ಬಿಟ್ಟು. ಬಂದು ಎಲ್ಲರೂ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಅಲ್ಲಿ ಕೆಲಸ ಮಾಡೋರೆಲ್ಲ ಬಂದು ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಅಂಕಲು ಅವ್ರ ಪಾಡಿಗೆ ಅವರು ಬಲೂನ್ಸನ್ನು ಡೆಕೋರೇಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾಯಿದ್ರು.
ಡೆಕೋರೇಟ್ ಆದಮೇಲೆ ಶಾಪು ಬಲೂನ್ಸ್ ಎಲ್ಲ ಹಾಕಿ ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಕೆಳಗಡೆ ವರ್ಕರ್ಸ್ ಏನು ಮಾಡ್ತಾ ಇದ್ದಾರೆ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಪೂಜೆ ಕಟ್ಬಿಟ್ಟು ಬರೋಣ ಅಂತ ಹೇಳಿ ನಾನು ಕೆಳಗಡೆ ಹೋದೆ. ಹಾಗೆ ಅಲ್ಲೆಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿ ರೆಡಿಯಾಗಿದ್ವಿ. ಇವರು ಸಹ ಪೋಸ್ ಕೊಡ್ತಾ ಇದ್ರು ವಿಡಿಯೋಗೆ. ಅಲ್ಲಿಂದ ಬಂದು ಪೂಜೆ ಎಲ್ಲ ಮುಗಿಸಿ ಆರತಿ ಎಲ್ಲ ಮಾಡಿದ್ದಾಯಿತು, ದೀಪ ಹಚ್ಚಿದ್ದು ಆಯಿತು, ಶಾಪ್ ಓಪನಿಂಗು ಆಯಿತು ಅಲ್ಲಿ. ಸೊ ನಾವು ಕರೆದಿದ್ದು ಗೆಸ್ಟ್ ಎಲ್ಲ ಸಂಜೆ ಮೇಲೆ ಬರೋರಿದ್ರು. ಬಟ್ ನಮಗೆ ಟೈಮಿಂಗ್ಸು 12 o'clock ಇದ್ದಿದ್ದರಿಂದ ಅಲ್ಲಿ ನಾವು ಪೂಜೆ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡ್ವಿ. ನಾವು ಅಂದ್ಕೊಂಡಾಗೇ ಕೇಳಿದ ಟೈಮಿಗೆ ಪೂಜೆ ಎಲ್ಲ ಮುಗಿಸಿ ಆರತಿ ಎಲ್ಲ ಮಾಡಿದ್ದು ಆಯಿತು. ಸೊ ನಂದು ಸಹ ಪೂಜೆ ಎಲ್ಲ ಮುಗಿಸಿ ಶಾಪ್ ಓಪನಿಂಗ್ ಸಹ ಆಗಿತ್ತು ಅಲ್ಲಿ ಅಷ್ಟರಲ್ಲಿ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ನಮ್ಮ ಶಾಪಲ್ಲಿರೋ ದೇವರು ಈ ರೀತಿಯಾಗಿ ಕಾಣಿಸ್ತಾ ಇತ್ತು. ಸೊ ಆಮೇಲೆ ಇಡ್ಕಾಯಿ ಹೊಡಿಬೇಕು ಅಂತ ಹೇಳಿಬಿಟ್ಟು ದೇವ್ರಿಗೆ ನಿವಿಳಿಸ್ಕೊಂಡು ಇಡ್ಕಾಯಿ ಹೊಡಿಬೇಕು ಅಂತ ಹೇಳಿ ಈಚೆ ಕಡೆಗೆ ಬಂದ್ವಿ. ಸೊ ಅಂಕಲ್ ಇಡ್ಕಾಯಿ ಹೊಡೆದ್ರು. ಆಮೇಲೆ ನಾವು ಯಾರನ್ನೂ ಕಸ್ಟಮರ್ನ ಇನ್ವೈಟ್ ಮಾಡಿರಲಿಲ್ಲ. ಬಟ್ ಆದ್ರೂ ಕಸ್ಟಮರ್ಸ್ ಅವತ್ತು ತುಂಬ ಜನನೇ ಬಂದಿದ್ದರು. ಅದು ಒಂಥರ ಖುಷಿ ಆಯಿತು. ಬಟ್ ಹ್ಯಾಂಡಲ್ ಮಾಡೋಕ್ಕಾಗದೆ ಹೋದವರೇ ಜಾಸ್ತಿ ಆಗೋದ್ರು. ಬಿಕಾಸ್ ಕಸ್ಟಮರ್ ಜಾಸ್ತಿ ಇದ್ದಿದ್ದರಿಂದ ವೆಯ್ಟ್ ಮಾಡಿ ಆರ್ಡರ್ ಕೊಟ್ಟವರು ಸಹ ಇದ್ದರು. ಆಮೇಲೆ ನಾನು ಸಹ ಗೊಂಬೆ ಜೊತೆಯಲ್ಲಿ ವೀಡಿಯೋ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಎಂಜಾಯ್ ಮಾಡ್ತಾಯಿದ್ವಿ. ದೆನ್ ಅಡುಗೆ ಮಾಡಿಸಿದ್ರಲ್ಲ, ಸೊ ಎಲ್ಲ ವರ್ಕರ್ಸಿಗೆಲ್ಲ ಊಟ ಬಡಿಸೋಣ, ಬಂದಿರೋರಿಗೂ ಸಹ ಊಟ ಬಡಿಸ್ಬೇಕು ಅಂತ ಹೇಳಿಬಿಟ್ಟು ಎಲ್ಲರಿಗೂ ಊಟ ಬಡಿಸ್ತಾ ಇದ್ವಿ. ಬಡಿಸೋದ್ರಿಂದ ಮಗುನ ಯಾರು ಎತ್ಕೊಳ್ಳೋರು ಇರಲಿಲ್ಲ. ಸೊ ಹಾಗಾಗಿ ಅವಳು ಒಬ್ಬಳೇ ಪಾಪ ಓಡಾಡ್ಕೊಂಡಿದ್ಲು. ಸೊ ಎಲ್ಲ ವರ್ಕರ್ಸು ಕೆಲಸ ಬಿಟ್ಟು ಬಂದು ಓಪ್ನಿಂಗ್ ಟೈಮಲ್ಲಿ ಟೈಮ್ ಕೊಟ್ಟರು. ಅವ್ರ ಟೈಮ್ನ ನಮ್ಮ ಜೊತೆ ಸಹ ಶೇರ್ ಮಾಡಿಕೊಂಡ್ರು. ದೆನ್ ಅವರು ಊಟ ಮಾಡಿಬಿಟ್ಟು ಅವ್ರ ಕೆಲಸ ಏನಿದೆ ಅದನ್ನು ಮತ್ತೆ ಅವ್ರು ಸ್ಟಾರ್ಟ್ ಮಾಡಿಕೊಂಡ್ರು. ಗೊಂಬೆನ ಯಾರು ಎತ್ಕೊಳ್ದೇ ಇರೋ ಕಾರಣ ಅವಳು ಒಬ್ಬಳೇ ಪಾಪ ಓಡಾಡ್ಕೊಂಡಿದ್ಲು. ಆಮೇಲೆ ಅವಳನ್ನ ಮೇಲ್ಗಡೆ ಕರ್ಕೊಬಂದುಬಿಟ್ಬಿಟ್ಟು ಅವಳ ಜೊತೆ ನಾವು ಸ್ವಲ್ಪ ಆಟ ಆಡಿಕೊಂಡು ನಾನು ಸಹ ಮಗು ಜೊತೆನಲ್ಲಿ ಆಟ ಆಡ್ಕೊಂಡಿದ್ದೆ. ಅದು ಒಂಥರ ಖುಷಿ ಆಗ್ತಾ ಇರುತ್ತೆ. ನನಗೆ ಮಕ್ಕಳು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಚಿಕ್ಕ ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡಿರ್ತೀನಿ. ಸೊ ಅದು ನನಗೆ ತುಂಬ ಖುಷಿ ಕೊಡ್ತಾಯಿತ್ತು. ಅವಳು ಸಹ ಮುದ್ದಾಗಿ ಆಟ ಆಡ್ತಾಯಿದ್ವಿ. ಬಟ್ ಅವಳಿಗೇನಂದರೆ ಅಳೋದಿಲ್ಲ, ಏನು ಮಾಡಿದ್ದೇನೆ ಆಟ ಆಡ್ಕೊಂಡಿರ್ತಾಳಲ್ಲ, ಅದೇ ಖುಷಿ ಆಗ್ತಾ ಇರುತ್ತೆ. ಸೊ ಶಾಪ್ ಓಪನಿಂಗ್ ದಿನ ಒಂದು ಬರ್ತ್ಡೇ ಸಹ ಇತ್ತು. ಬರ್ತ್ಡೇ ಯಾರ್ದು ಅಂದರೆ ಓನರ್ ಮಗಂದಾಗಿತ್ತು. ಸೊ ಬರ್ತ್ಡೇ ಸೆಲೆಬ್ರೇಷನ್ಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಎಲ್ಲರನ್ನೂ ಕರೆದಿದ್ರಲ್ಲ, ವರ್ಕರ್ಸ್ ಎಲ್ಲ ಬಂದಿದ್ದರು. ಸೊ ಇಲ್ಲಿ ಸೆಲೆಬ್ರೇಷನ್ ಸಹ ನಡೀತಾ ಇತ್ತು. ಕೇಕ್ ಕಟ್ ಮಾಡೋಕ್ಕೂ ಮುಂಚೆ ಕೇಕ್ನ ಟೇಸ್ಟ್ ನೋಡಿದ್ದು ಆಯಿತು. ಆಮೇಲೆ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಕೇಕ್ ಎಲ್ಲ ಕಟ್ ಮಾಡಿಸಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿ ವರ್ಕರ್ಸ್ನೆಲ್ಲ ಕರೆದು ಅವರಿಗೂ ಸಹ ಕೇಕ್ ಎಲ್ಲ ಕೊಟ್ಟು ಅದನ್ನು ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ. ಕ್ಯಾಮ್ರಾಮ್ಯಾನ್ ಏನು ಕರೆಸಿರಲಿಲ್ಲ. ಬಟ್ ಇಲ್ಲೇ ತುಂಬ ಜನ ಕ್ಯಾಮ್ರಾಮ್ಯಾನ್ಸ್ ಇದ್ದರು. ಸೊ ಅದರಲ್ಲಿ ನಾನು ಒಬ್ಬಳಾಗಿದ್ದೆ. ಎಲ್ಲರೂ ಸೆಲೆಬ್ರೇಷನ್ದು ವೀಡಿಯೋ ಮಾಡಿಕೊಂಡು ಫೋಟೋ ತೊಗೊಳ್ಳೋದ್ರಲ್ಲಿ ಬ್ಯುಸಿಯಾಗಿದ್ದರು. ಇಲ್ಲೊಬ್ಬರು ನನ್ನ ಕ್ಯಾಮ್ರಾಗೆ ಸಹ ಪೋಸ್ ಕೊಡ್ತಾಯಿದ್ರು. ನೋಡಿ ಇವರೇನೆ. ಸೆಲೆಬ್ರೇಷನ್ ಎಲ್ಲ ಮುಗಿಸಿದ್ಮೇಲೆ ಇಲ್ಲೊಬ್ಬರು ಮಗು ಜೊತೆ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್, ಶೇರ್, ಕಮೆಂಟ್ನ ಮಾಡಿ ಅಂತ ಹೇಳ್ತೀನಿ. ಹಾಗೆ ವಸಂತ ಗೌಡ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡ್ದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.